ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಹಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಎಲೆಕ್ಷನ್ ಟೈಮು, ಯಾರಿಗೆ ಓಟ್ ಹಾಕಬೇಕು, ಯಾರಿಗೆ ಓಟ್ ಹಾಕಬಾರ್ದು, ನಮಗೆ ನಮ್ಮ ಬದುಕು ಹೇಗೆ ಮುಖ್ಯ, ನಮ್ಮ ಬದುಕು ಕಟ್ಕೊಳ್ಳೋದಕ್ಕೆ ದೇಶ ಸ್ಟ್ರಾಂಗ್ ಆಗಿರೋದು ಅಷ್ಟೇ ಮುಖ್ಯ. ಆ ದೃಷ್ಟಿಯಿಂದ ಇವತ್ತು ಮಾತಾಡ್ತಾ ಇದ್ವಿ. ಈ ಕಾಂಗ್ರೆಸ್ ಏನಿದೆ, ಇದು ದೇಶ ವಿರೋಧಿ ಪಕ್ಷನೇ. ಇದ್ರ ಬಗ್ಗೆ ಕೆಲವು ಉದಾಹರಣೆಗಳನ್ನ ಕೊಟ್ಟು ಮಾತಾಡೋಣ ಅಂತ ಇವತ್ತು ಒತ್ತಡ ಜಾಸ್ತಿ ಇದೆ, ಅದರಿಂದ ಇದು ಮಾತಾಡ್ತಾ ಇದ್ವಿ. ಏನು ಅಂತಂದು ನೋಡಿ, ಕಾಂಗ್ರೆಸ್ಸು 1947 ಸ್ವಾತಂತ್ರ್ಯ ತೊಗೊಂಡ್ರು, ಸ್ವತಂತ್ರ ತಂದು ಕೊಡ್ತು, ಕಾಂಗ್ರೆಸ್ಸೇ ಕಾರಣ ಅಂತೇವೆ. ಇದು ತಪ್ಪು ರೀ. ಯಾಕೆ ಅಂತಂದರೆ, ಕಾಸ್ಟ್ ಲೀಡರು ಜವಾಹರ್ಲಾಲ್ ನೆಹರು, ಮಾಸ್ ಲೀಡರು ನೆಹರು, ಕಳ್ಳ ಮಳ್ಳ ಇಬ್ಬರು ಒಂದಾಗ್ಬಿಟ್ಟು ಕಾಂಗ್ರೆಸ್ ಅಂತ ಮಾಡಿಬಿಟ್ರು. ಆ ಎ.ಒ. ಹ್ಯೂಮ್ಸ್ ಅನ್ನೋನು 1885ನೇ ಇಸ್ವಿನಲ್ಲಿ ಕಾಂಗ್ರೆಸ್ನ ಸ್ಥಾಪನೆ ಮಾಡ್ತಾನಂತೆ. ಕಾಂಗ್ರೆಸ್ಸು ಅವತ್ತೂ ಸಹ ವಿದೇಶಿಗರ ಕೈಲಿತ್ತು. ಕಾಂಗ್ರೆಸ್ಸು 100 ವರ್ಷಗಳಾಗ್ತಾ ಬಂದು 120 1985 150 ವರ್ಷ ಆದರೂ ಇನ್ನೂ ಕಾಂಗ್ರೆಸ್ ಸ್ವಾತಂತ್ರ್ಯ ಬಂದಿಲ್ಲ. ಈಗಲೂ ಇಟಲಿಯವ್ರ ಕೈಯಲ್ಲಿ ಸಿಕ್ಕಿ ಒದ್ದಾಡ್ತಾ ಇದೆ. ಇದಕ್ಕೆ ನಿಜವಾಗ್ಲೂ ನಮ್ಮ ಕಾಂಗ್ರೆಸ್ ನಮಗೆ ಸ್ವಾತಂತ್ರ್ಯ ಬಂದಿದೆಯಾ ಅಂತಂದ್ರೆ ಬಂದಿಲ್ಲ. ಫಸ್ಟ್ ಸ್ವಾತಂತ್ರ್ಯ ಬಂದಬೇಕಾಗಿರೋದು ಕಾಂಗ್ರೆಸ್ಗೆ. ಕಾಂಗ್ರೆಸ್ಸು ದೇಶೀಯ ಶಕ್ತಿಗಳ ಕೈಲಿ, ದೇಶೀಯ ಜನಗಳ ಕೈಲಿರ್ಬೇಕು. ನಾವು ಅಷ್ಟೊಂದು ಬ್ಯಾಂಕ್ರಪ್ಟ್ ಆಗಿ ಹೋಗಿದ್ದೀವಿ, ಅಷ್ಟೊಂದು ದಿವಾಳಿತನ ಆಗಿದೆಯಾ? ಇಟಲಿಯವ್ರನ್ನ ಇಟ್ಕೊಂಡು ಕಾಂಗ್ರೆಸ್ ಪಕ್ಷದ ನಡೆಸ್ತಾ ಇದ್ದೀವಲ್ಲ, ಇದು ಯೋಚನೆ ಮಾಡಬೇಕಾದಂಥ ವಿಚಾರ. ಬನ್ನಿ, ಇದರ ವಿಚಾರಗಳು ಹೋಗ್ತಾ 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 ಆಳಕ್ಕೆ ಹೋಗ್ತಾ ಎ.ಒ. ಹ್ಯೂಮ್ಸ್ ಅನ್ನೋನು 1885ನೇ ಇಸ್ವಿನಲ್ಲಿ ಕಾಂಗ್ರೆಸ್ನ ಸಂಸ್ಥಾಪನೆ ಮಾಡ್ತಾನೆ. ಮಾಡಿದಾಗ ಅವನು ಸ್ವಾತಂತ್ರ್ಯ ತಗೋವರೆಗೂ ಮಾತ್ರ ಕಾಂಗ್ರೆಸ್ ಇರಬೇಕು, ಆನಂತರ ಅದನ್ನು ವಿಸರ್ಜನೆ ಮಾಡಬೇಕು ಅಂತ ಅಂದ್ಬಿಟ್ಟು ಸ್ಥಾಪನೆ ಮಾಡ್ತಾನೆ. ಇವರು ಸ್ವಾತಂತ್ರ್ಯ ಬಂದು ಆಜಾದಿ ಕಾ ಅಮೃತ್ ಮಹೋತ್ಸವ ಅಂತ ಹೇಳ್ತೀವಿ, 75 ವರ್ಷ ಆಯಿತು, ಇನ್ನೂ ವಿಸರ್ಜನೆ ಮಾಡಿಲ್ಲ ರೀ. ಇವ್ರು ಏನು ಅಂತಂದರೆ, ಬ್ರಿಟಿಷರು ಅನೇಕ ತಂತ್ರಗಳನ್ನ ಹುಡಿದ್ರು. ನಾವು ಇಂಡಿಯಾ ದೇಶವನ್ನು 1000 ವರ್ಷ ಆಳ್ಬೋದು, ಇಲ್ಲಿರ್ತಕ್ಕಂಥ ಹಿಂದೂಗಳ ದಡ್ರು, ಇಲ್ಲಿರತಕ್ಕಂಥವ್ರೆಲ್ಲ ಅಮಾಯಕರು, ಅನಕ್ಷರಸ್ಥರು, ಇವ್ರನ್ನ ಈಸಿಯಾಗಿ ಒಡೆದು ಆಳ್ಬೋದು ಅಂತ ಅಂದ್ಬಿಟ್ಟು ಏನು ಮಾಡಿದ್ರು, ಜಾತಿಗಳಲ್ಲಿ ನಮ್ಮಲ್ಲಿ ವಿಭಜನೆ ಮಾಡಿದ್ರು. ಇವನು ಬ್ರಾಹ್ಮಣ ಅಂತೆ, ಇವನು ವೈಶ್ಯ ಅಂತೆ, ಇವನು ಕ್ಷತ್ರಿಯ ಅಂತೆ, ಇವನು ಶೂದ್ರ ಅಂತ ಒಡೆದು ಮಾಡಿದ್ರು. ಇದೇ ಕಾಂಗ್ರೆಸ್ನವರು ಏನಾದ್ರು ದೇಶಭಕ್ತಿ ಇದ್ದಿದ್ದರೆ, ಕಾಸ್ಟ್ ಲೀಡರ್ಗೆ ಮಾಸ್ ಲೀಡರ್ಗೆ ಮೊಟ್ಟ ಮೊದಲನೇ ಏನು ಕೆಲಸ ಮಾಡ್ಬೋದಿತ್ತು, ಅವರು ನಮ್ಮ ದೇಶವನ್ನು, ಅಖಂಡವಾಗಿರ್ತಕ್ಕಂಥ ಹಿಂದೂ ದೇಶವನ್ನು, ಹಿಂದೂಸ್ತಾನವನ್ನು ಒಡೆಯೋದಕ್ಕೆ ಕಾರಣ ಆಯಿತು. ಕೋಮಿನ ಭಾವನೆ ಮೇಲೆ ಮುಸಲ್ಮಾನರಿಗೋಸ್ಕರ ಪಾಕಿಸ್ತಾನ ಮಾಡಿಕೊಟ್ಬಿಟ್ರು, ಉಳಿದಿದ್ದನ್ನು ಹಿಂದೂಗಳಿಗೋಸ್ಕರ ಹಿಂದೂಸ್ತಾನ ಅಂತ ಕರಿಬೋದಿತ್ತು. ಇಲ್ಲೂ ತಪ್ಪು ಮಾಡಿದ್ರು. ಏನು ಅಂದರೆ, ಹಿಂದೂಗಳಿಗೋಸ್ಕರ ಹಿಂದೂಸ್ತಾನ ಅಂತ ಕರೆದಿದ್ರೆ ಭಾಳ ಒಳ್ಳೆಯದಿತ್ತು. ಇದೇನು ಮಾಡಿದ್ರು, ಸೆಕ್ಯುಲರ್ ಅನ್ನೋ ವರ್ಡ್ನ ಸೇರಿಸ್ಬಿಟ್ರು. ಇದನ್ನು ಏನು ಮಾಡಿದ್ರು, ಪಾಪ B.R. ಅಂಬೇಡ್ಕರು ಭಾಳ ಒಳ್ಳೆಯ ಮನುಷ್ಯ. ಆತನ ತಲೆ ಮೇಲೆ ಕೈ ಇಟ್ಟು ಸಂವಿಧಾನ ತಮಗೆ ಬೇಕಾದಂಗೆ ಬರೆಸ್ಕೊಂಡ್ರು. ಆನಂತರ ಆತನು ಸಹ ಮುಂಬೈ ಎಲೆಕ್ಷನ್ನಲ್ಲಿ ಸೋಲಿಸ್ತಾರೆ. ಇದೇ ಕಾಂಗ್ರೆಸ್ನವ್ರು ಸೋಲಿಸ್ತಾರೆ, ಕಾಂಗ್ರೆಸ್ ಪಕ್ಷದವ್ರು ಆಗಿದ್ದು ಸೋಲಿಸಿ ಅವನ ಆಫೀಸಲ್ಲಿ ಇರ್ತಕ್ಕಂಥ ಬಂದು ಗೆಲ್ಲಿಸ್ತಾರೆ. ಇದು ಕಾಂಗ್ರೆಸ್ಸಿನವ್ರು ಮಾಡಿರ್ತಕ್ಕಂಥ ದುಷ್ಕೃತ್ಯ, ದುರಂತ ಅಥವಾ ಕುತಂತ್ರ ಅಂತ ಹೇಳ್ಬೋದು. ಕುತಂತ್ರವನ್ನು ಈಗಲೂ ಸಹ ಮುಂದುವರಿಸ್ತಾ ಇದ್ದಾರೆ. ಇದಕ್ಕೊಂದು ಉದಾಹರಣೆ ಕಾಂಗ್ರೆಸ್ಸಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನು ಅಂದರೆ, ನಮ್ಮ ಸಿದ್ದರಾಮಯ್ಯನವರು ಮುಂದಿನ ಜನ್ಮಾನದ ಏನಾರು ಇದ್ದರೆ ನಾನು ಮುಸಲ್ಮಾನರಾಗಿ ಹುಟ್ಟಬೇಕು ಅಂತ ಹೇಳ್ತಾರೆ. ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಸಾಕಷ್ಟು ಹರಿದಾಡ್ತು. ಮತ್ತು ಎಲೆಕ್ಷನ್ ಟೈಮಲ್ಲಿ ಹಿಂದೂಗಳು ಓಟ್ಬೇಕು, ಅದಕ್ಕೆ ಏನು ಮಾಡ್ತಾರೆ, ನನ್ನ ಹೆಸರು ರಾಮ ಇದ್ದಾನೆ ಅಂತಾರೆ. ಇವ್ರ ಕುತಂತ್ರಗಳಿಗೆ ಕೊನೆಯೇ ಇಲ್ವಾ ಅನಿಸುತ್ತೆ. ಬನ್ನಿ, ಒಂದೊಂದಾಗಿ ಉದಾಹರಣೆಗಳನ್ನ ಹೇಳ್ತಾ ಹೋಗ್ತೀನಿ. ಭಾರತವನ್ನು ಜಾತಿ ಆಧಾರದ ಮೇಲೆ ವಿಭಜನೆ ಮಾಡಿದ್ದು ಮೊದಲೇ ತಪ್ಪು. ಇದ್ರ ಗಾಂಧೀಜಿ ವಿರೋಧ ಮಾಡಿದರೆ ಆಗ್ತಿರ್ಲಿಲ್ಲ, ನೆಹರು ವಿರೋಧ ಮಾಡಿದರೆ ಆಗ್ತಿರಲಿಲ್ಲ. ಆದರೆ ಇವರಿಬ್ಬರಿಗೂ ನೆಹರುಗೆ ತಾನು ಪ್ರಧಾನಮಂತ್ರಿ ಆಗಿರಬೇಕಾಗತ್ತೆ, ಮತ್ತು ಎಲ್ಲ ಸುಖ ಸೌಭಾಗ್ಯಗಳನ್ನು ಅನುಭವಿಸ್ಬೇಕಾಗಿರುತ್ತೆ, ಪವರ್ನ ಅನುಭವಿಸ್ಬೇಕಾಗಿರುತ್ತೆ, ದುಡ್ಡಿನ ಬೇಕಾಗಿರುತ್ತೆ, ಅಧಿಕಾರದ ಅಮಲು ಹತ್ತು ಬಿಟ್ಟಿರುತ್ತೆ. ಹಾಗಾಗಿ ಅವರೇನು ಮಾಡ್ತಾರೆ, ಪಾಕಿಸ್ತಾನ ವಿಭಜನೆ ಮಾಡೋದಕ್ಕೆ ಓಕೆ ಅಂತಾರೆ. ನಮ್ಮ ಹಿಂದೂಸ್ತಾನ ವಿಭಜನೆಯಾಗಿ ಪಾಕಿಸ್ತಾನ ಆಗುತ್ತೆ. ಇದು ಮೊದಲನೇ ದುರಂತ. ಎರಡನೇ ದುರಂತ ಎಲ್ಲಾಯಿತು ಅಂತ ಹೇಳ್ತೀನಿ. ಬನ್ನಿ, 1962ನೇ ಇಸ್ವಿನಲ್ಲಿ ಜವಾಹರ್ಲಾಲ್ ನೆಹರು ಕಾಂಗ್ರೆಸ್ಸಿನ ಪ್ರಧಾನಮಂತ್ರಿ ಆಗಿರ್ತಾರೆ. ಚೈನಾ ದೇಶ ನಮ್ಮೆಲ್ಲ ಆಕ್ರಮಣ ಮಾಡುತ್ತೆ. ಚೈನಾ ದೇಶ ನಮ್ಮ ಮೇಲೆ ಆಕ್ರಮಣ ಮಾಡಿದ್ರೆ ಟಿಬೆಟ್ ಭಾಗದಲ್ಲಿರ್ತಕ್ಕಂಥ ಕರ್ನಾಟಕದ ಬಹುಭಾಗಕ್ಕಿಂತ ಅರ್ಧಕ್ಕಿಂತ ಹೆಚ್ಚು ಭಾಗವನ್ನು ಕಳ್ಕೊತೀವಿ ನಾವು ಯುದ್ಧದಲ್ಲಿ. 1962 ಚೈನಾ ದೇಶದ ನಮ್ಮ ಮೇಲೆ ಯುದ್ಧ ಮಾಡಿದಾಗ ಇಷ್ಟು ಭೂಭಾಗವನ್ನು ಕಳ್ಕೊತೀವಿ. ಕರ್ನಾಟಕದ ಬಹುಭಾಗಕ್ಕಿಂತ ಅರ್ಧಕ್ಕಿಂತ ಹೆಚ್ಚು ಭಾಗವನ್ನು ಕಳ್ಕೊತೀವಿ. ಇದು ನಮಗೆ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಅಂತಿದೆ, ಇಡೀ ಪ್ರಪಂಚ ಒಪ್ಕೊಂಡಿರ್ತಕ್ಕಂಥ ವ್ಯವಸ್ಥೆ. ಅಲ್ಲಿ ನಮ್ಮ ಜಮೀನನ್ನು ನೀವು ಆಕ್ರಮವಾಗಿ ಪಡ್ಕೊಂಡಿದ್ದೀರಾ, ವಾಪಸ್ ಕೊಡಿ ಅಂತ ಕೇಳ್ಬೋದು. ರೀ, ನಾಯಿ ಕಲ್ಲು ಹೊಡೆದ್ರೆ ಪಗಳತ್ತದೋ. ನೋಡಿರಿ, ನಾವು ಬುದ್ಧಿವಂತ ಜನಾಂಗ ಕಾಂಗ್ರೆಸ್ನವರು ದೇಶದ ಐಕ್ಯತೆ, ಸಮಗ್ರತೆ, ಅಖಂಡತೆ ಹೇಗೆ ವಿರೋಧ ಆಗಿದೆ ಅನ್ನೋದಕ್ಕೆ ಎರಡನೇ ಉದಾಹರಣೆ. ಬನ್ನಿ, ಮೂರನೇ ಉದಾಹರಣೆನೂ ಕೊಡಬೇಕಾಗತ್ತೆ.
ನೋಡಿ ಕಚತೀವು ಅಂತಿದೆ. ಕಚತೀವು ಏನು ಅಂತಂದರೆ ನಮ್ಮ ಸೌತ್ ಇಂಡಿಯಾದಲ್ಲಿ ರಾಮೇಶ್ವರದಿಂದ ಶ್ರೀಲಂಕಾಗೆ ಹೋಗಬೇಕು ಅಂತಂದರೆ ಮಧ್ಯ 4-5 ಸಣ್ಣ ದ್ವೀಪಗಳು ಸಿಗುತ್ತೆ. ಅದರಲ್ಲಿ ಕಚತೀವು ಅನ್ನೋದು ಸುಮಾರು 200 ಸ್ಕ್ವೇರ್ ಕಿಲೋಮೀಟರ್ ಇರ್ತಕ್ಕಂಥ ಒಂದು ದ್ವೀಪ. ಅಂದರೆ ಸುಮಾರು 50 ಕಿಲೋಮೀಟರ್ ಆಗಲ್ಲ, 40 ಕಿಲೋಮೀಟರ್ ಉದ್ದ ಅಂತ ಹೇಳ್ಬೋದು. 5-4-20 200 ಕಿಲೋಮೀಟರ್ ಆಗುತ್ತೆ. ಇಲ್ಲಿ ಜನ ವಾಸಿಸ್ತಾ ಇರಲಿಲ್ಲ 1947ರಲ್ಲಿ. ಆ ನೆಹರು ಏನು ಮಾಡ್ತಾನೆ, ಹೌದು ಇಲ್ಲಿ ಜನ ವಾಸ ಮಾಡೋದಿಲ್ಲ, ಆದ್ದರಿಂದ ಇದನ್ನು ಶ್ರೀಲಂಕಾಗೆ ಬಿಟ್ಟು ಶ್ರೀಲಂಕಾಗೆ ಕೊಡ್ಬೋದು. ಅವ್ರು ಕೇಳ್ತಿರ್ತಾರೆ ಕೊಡಿಂತೆ, ಇಂಡಿಯಾನೇ ಕೇಳ್ಬೋದಿತ್ತು, ಕೇಳಲಿಲ್ಲ ಅವರು ದಡ್ರು. ಏನಾಗುತ್ತೆ, ಕಚತೀವನ್ನು ಕೊಡಿ ಅಂತಾರೆ. ಅಲ್ಲಿ ಏನದು ಅಂತಂದರೆ ವ್ಯವಸಾಯ ಮಾಡೋರ್ಗೆ ಅತ್ಯುತ್ತಮವಾದ ಜಾಗ, ರೈತರೆಲ್ಲ ಎಚ್ಚೆತ್ಕೋಬೇಕು. ಏನು ಅಂತಂದರೆ ಮೀನುಗಾರಿಕೆಯೂ ಒಂದು ವ್ಯವಸಾಯ ಮಾಡೋಕ್ಕೂ ಮೀನುಗಾರರು ಏನು ಹೋಗ್ತಿರ್ತಾರೆ, ದೊಡ್ಡ ಮೀನುಗಳು ಸಿಗುತ್ತಲ್ಲಿ 15 kg 20 kg 30 kg 40 kg 50 kg ಆ ಥರ ಒಂದು ಬೋಟ್ನ ತೊಗೊಂಡು ಹೋದರೆ ಸುಮಾರು 200 kg ಅಷ್ಟು ಮೀನು ತೊಗೊಂಬರ್ತಿರ್ತಾರೆ. ಅಷ್ಟು ಫಲವತ್ತಾದ ಇದು ಐಲ್ಯಾಂಡು ಮತ್ತು ಸಮುದ್ರ ತೀರ. ಇದು ರಾಮೇಶ್ವರಕ್ಕೂ ಮತ್ತು ಶ್ರೀಲಂಕಾಕ್ಕೂ ಸುಮಾರು 20 ಕಿಲೋಮೀಟ್ರ್ ಅಂತರ ಇದೆ. ಅದರಲ್ಲಿ ಅರ್ಧ ದಾರೆ ಅಂದರೆ ಸುಮಾರು 10 ಕಿಲೋಮೀಟ್ರ್. ರಾತ್ರಿ ಹೊತ್ತು ಲೈಟ್ ಹಾಕಿದ್ರೆ ಕಾಣುತ್ತೆ, ನಮಗೆ ಶ್ರೀಲಂಕಾ ಲೈಟು ಕಾಣುತ್ತೆ, ಎಲ್ಲರೂ ಕಾಣುತ್ತೆ. ಇಂಥ ಕಚತೀವು ಐಲ್ಯಾಂಡ್ನ ನೆಹರು ಏನು ಮಾಡ್ತಾರೆ, ಯಾರೂ ಬೆಳೆಯಲ್ಲ, ಇದು ಅನುಪಯುಕ್ತ ಅಂತ ಡಿಕ್ಲೇರ್ ಮಾಡ್ತಾರೆ. ನೀವು ಪ್ರಧಾನಮಂತ್ರಿ ಆಗಿರೋರು. ಶ್ರೀಮತಿ ಇಂದಿರಾ ಗಾಂಧಿ ಅವ್ರು ಏನು ಮಾಡ್ತಾರೆ, 60ನೇ ದಶಕದಲ್ಲಿ ಅತ್ತೆ ಅದನ್ನು ಅಳಿಯ ದಾನ ಮಾಡ್ದ ಅಂತ ಇವ್ರು ಏನು ಮಾಡ್ತಾರೆ, ಶ್ರೀಲಂಕಾದವ್ರು ಬರ್ಕೊಟ್ಬಿಡ್ತಾರೆ ಐಲ್ಯಾಂಡ್. ಯಾರಪ್ಪನ ಮನೆ ಆಗ್ತೀರಿ ಇದು, ನಾವು ವಿ ದ ಪೀಪಲ್ ಆಫ್ ಇಂಡಿಯಾ, ನಮ್ಮನ್ನು ಕೇಳಬೇಕಿತ್ತು, ಕೇಳಲಿಲ್ಲ. ಇವರಿಗೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ, ಇವರಿಗೆ ದೇಶದ ಏಕತೆ ಅಖಂಡತೆ ಸಮಗ್ರತೆ ಬಗ್ಗೆ ಇದಿಲ್ಲ. ಇದು 3ನೇ ಉದಾಹರಣೆ. ಬನ್ನಿ 4ನೇ ಉದಾಹರಣೆನ ಹೇಳಬೇಕು. 4ನೇ ಉದಾಹರಣೆ ಏನು ಹೇಳಬೇಕು ಅಂತಂದರೆ, ನಮ್ಮ ಕರ್ನಾಟಕದಲ್ಲಿ DK ಶಿವಕುಮಾರ್ ಅಂತಿದ್ದಾರೆ, ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು. ಇವರು ತಮ್ಮ ಒಬ್ಬರು ಇದ್ದಾರೆ DK ಸುರೇಶ್ ಅಂತ ಅಂದ್ಬಿಟ್ಟು, ಅವರು MP, ಅವರು ಕಾಂಗ್ರೆಸ್ ಪಕ್ಷದಿಂದ MP, ಅವರು ರಾಮನಗರ ಕ್ಷೇತ್ರದಿಂದ ಬರ್ತಾರೆ. ಅವರು ಸೌತ್ ಇಂಡಿಯಾಕ್ಕೆ ನಾವು ಸಪ್ರೇಟ್ ದೇಶ ಮಾಡ್ಕೋಬೇಕಾಗತ್ತೆ, ಸ್ವಾತಂತ್ರ್ಯ ಕೇಳಬೇಕಾಗತ್ತೆ, ಈ ಥರ ಮುಂದುವರೆದ್ರೆ ಅನ್ನೋ ಅರ್ಥದಲ್ಲಿ ಮಾತಾಡಿದ್ದಾರೆ. ಇದು ನಿಜವಾಗ್ಲೂ ಒಬ್ಬ MP ಮಾತಾಡ್ತಕ್ಕಂಥ ವಿಷಯನ. ಏನು MP ಆಗಿ ಪ್ರಮಾಣ ವಚನ ತಗೋಬೇಕಾದ್ರೆ ದೇಶದ ಅಖಂಡತೆ ಏಕತೆ ಸಮಗ್ರತೆನ ಧಕ್ಕೆ ಬರಹಂಗಿಲ್ಲ, ನಾನು ಪೂರಕವಾಗಿ ಕೆಲಸ ಮಾಡ್ತೀನಿ ಅಂತ ಹೇಳೋರು, ನಾವು ಸಪ್ರೇಟ್ ದೇಶ ಹೋರಾಡಬೇಕಾಗತ್ತೆ, ಇದಕ್ಕೆ ಹೋಗ್ಕೊಡ್ಬೇಕಾಗತ್ತೆ ಅಂತ ಹೇಳ್ತಾರೆ. ಅಂತಂದರೆ ನಮ್ಮ ದೇಶವನ್ನು ಮತ್ತೆ ತುಂಡು ಮಾಡೋದಕ್ಕೆ ಈ ಕಾಂಗ್ರೆಸ್ನವರು ಪ್ರತಿಯೊಂದು ಅವಕಾಶಗಳನ್ನು ಉಪಯೋಗಿಸ್ಕೋತಾರೆ. ಇದು 4ನೇ ಒಬ್ಬ. ಬನ್ನಿ 5ನೇ ಇದನ್ನು ಹೇಳಬೇಕಾಗತ್ತೆ. 5ನೇ ಇದು ಹೇಳಬೇಕು ಅಂತಂದರೆ, ಕರ್ನಾಟಕದ ಮಲ್ಲಿಕಾರ್ಜುನ ಖರ್ಗೆ ಅವರು ಆಲ್ ಇಂಡಿಯಾ ಕಾಂಗ್ರೆಸ್ನ ಪ್ರೆಸಿಡೆಂಟ್. ಅಂದರೆ ಸೋನಿಯಾ ಗಾಂಧಿ ಇಲ್ಲಿಗ ಇಂಡಿಯಾ ದೇಶದವರೇ ಒಬ್ಬರು ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿದ್ದಾರೆ, ಮಲ್ಲಿಕಾರ್ಜುನ ಖರ್ಗೆ ಅಂದ್ಬಿಟ್ಟು. ಅವರು ರಾಜಸ್ಥಾನದಲ್ಲಿ 2024 ಎಲೆಕ್ಷನ್ನಲ್ಲಿ ಕಾಶ್ಮೀರದಲ್ಲಿ 370ನೇ ವಿಧಿ ರಾಜಸ್ಥಾನದಲ್ಲಿ ಏನು ಮಾಡುತ್ತೆ, ಅದನ್ನ ಯಾಕೆ ಇಲ್ಲಿ ಪ್ರಸ್ತಾಪ ಮಾಡಬೇಕು ಅಂತ ಹೇಳ್ತಾರೆ. ಇವರಿಗೆ ಕಾಶ್ಮೀರ ನಮ್ಮದು ಅನ್ನೋದು ಕರ್ನಾಟಕದವ್ರಿಗೆ ಭಾವನೆ ಬರಬಾರ್ದ, ಕಾಶ್ಮೀರ ನಮ್ಮದು ಅಂತ ರಾಜಸ್ಥಾನದಲ್ಲಿರೋರು ಭಾವನೆ ಬರಬಾರ್ದ, ಕಾಶ್ಮೀರ ನಮ್ಮದು ಅಂತ ಉತ್ತರ ಪ್ರದೇಶದಲ್ಲಿರೋರು ಭಾವನೆ ಬರಬಾರ್ದು. ಲಕ್ಷಾಂತರ ಜನ ಸೈನಿಕರು ಸತ್ತಿದ್ದಾರೆ. 1947ರಿಂದ ಹಿಡಿದು ಇದುವರೆಗೂ ಯುದ್ಧ ಮಾಡ್ತಾ ಸತ್ತು ಹೋಗಿದ್ದಾರೆ. ಅವರೆಲ್ಲ ಕರ್ನಾಟಕದವ್ರು ಇರ್ಬೋದು, ಕೇರಳದವ್ರು ಇರ್ಬೋದು, ತಮಿಳ್ನಾಡಿನವ್ರು ಇರ್ಬೋದು, ಮಧ್ಯಪ್ರದೇಶ ಇರ್ಬೋದು, ಉತ್ತರ ಪ್ರದೇಶ ಇರ್ಬೋದು, ರಾಜಸ್ಥಾನದವ್ರು ಇರ್ಬೋದು, ಯಾವುದೇ ರಾಜ್ಯದವ್ರು ಇರ್ಬೋದು. ನಮ್ಮದು ದೇಶ, ನಮ್ಮದು ಇದು ಅನ್ನೋ ಭಾವನೆ ಎಲ್ಲರಿಗಿರ್ಬೋದು. ಕಾಂಗ್ರೆಸ್ಸಿನ ಅಧ್ಯಕ್ಷನಿಗೆ ಇದಿಲ್ಲ ಅಂತಂದರೆ, ಈ ಪ್ರಜ್ಞೆ ಇಲ್ಲ ಅಂತಂದರೆ, ಇವ್ರು ಏನು ನಮ್ಮ ಅಖಂಡತೆ ಸಮಗ್ರತೆ ಐಕ್ಯತೆಯನ್ನು ಕಾಪಾಡ್ತಾರೆ? ನಮ್ಮ ದೇಶ ಒಂದಾಗಿರೋಕ್ಕೆ ಸಾಧ್ಯನಾ? ಅವಾಗಲೂ ತುಂಡು ಮಾಡಿದ್ರು, ಇವಾಗಲೂ ತುಂಡು ಮಾಡ್ತಕ್ಕಂಥ ವಿಷಯ ಮಾತಾಡ್ತಾರೆ. ಮತ್ತು ಸಮಗ್ರತೆ ಬಗ್ಗೆ ಐಡಿಯಾನೇ ಇಲ್ಲ ಇಂಥವ್ರು. ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಾರೆ. ನೋಡಿ, ಇವರು ಹಿಂದುಳಿದ ವರ್ಗದಿಂದ ಬರ್ತಾರೆ, ಅಮಾಯಕರು ಹೌದು, ಅನಕ್ಷರಸ್ಥರು ಹೌದು. ಅಂಥವ್ರ ಬಾಯಿಂದ ಇಂಥ ಮಾತು ಬರುತ್ತೆ, ಕಾಂಗ್ರೆಸ್ನ ಅಧ್ಯಕ್ಷರಿಂದ ಈ ಮಾತು ಬರುತ್ತೆ ಅಂತಂದರೆ ನಮ್ಮ ದೇಶ ಸುರಕ್ಷಿತವಾಗಿ ಅಖಂಡವಾಗಿರೋಕ್ಕೆ ಸಾಧ್ಯನಾ? ಇನ್ನೂ ಅನೇಕ ತುಂಡುಗಳಾಗೋದಿಲ್ವ? ಇದನ್ನೆಲ್ಲ ಎಚ್ಚೆತ್ಕೋಬೇಕು ನಾವು. ಏನು ಅಂತಂದರೆ ಇಂಥವನ್ನೆಲ್ಲ ಮಟ್ಟ ಹಾಕಬೇಕು. ನಾಗರಿಕ ಸಮಾಜದಲ್ಲಿ ಓಟೆ ಅತ್ಯಂತ ದೊಡ್ಡ ಅಸ್ತ್ರ. ನೋಡಿ, ಕ್ಷಿಪಣಿಗಳನ್ನ ಹಾರಾಡ್ಬಾರ್ದು, ಬ್ರಹ್ಮೋಸ್ನ ಹಾರಿಸಿದೀವಂತೆ, ತೋಪುಗಳನ್ನ ಹಾರಿಸ್ತೀವಂತೆ, AK-47 ರೈಫಲ್ ಅಂತೆ, 303 ರೈಫಲ್ ಅಂತ ಏನೇನು ಹೇಳ್ತೀವಿ. ಎಲ್ಲದಕ್ಕಿಂತ ಪ್ರಬಲವಾದ ಅಸ್ತ್ರ ಬ್ಯಾಲೆಟ್ ಬಾಕ್ಸ್, ಓಟ್ ಹಾಕೋದು. ಈಗೇನಾಗಿದೆ, 2024 ಇಸ್ವಿನಲ್ಲಿ ಎಲೆಕ್ಷನ್ ಬರ್ತಾಯಿದೆ. ಎಲೆಕ್ಷನ್ ಕೆಳಗೆ ಡಿಕ್ಲೇರ್ ಆಗಿ ಹೋಗ್ಬಿಟ್ಟಿದೆ. ನಮ್ಮಲ್ಲೂ ಸಹ ನಾವೇನು ಮಾತಾಡ್ತೀವಿ, ಮೈಸೂರು ಕೊಡಗು ಭಾಗದಲ್ಲಿ ಏಪ್ರಿಲ್ 26ನೇ ತಾರೀಕು ಎಲೆಕ್ಷನ್ ನಡೀತಾ ಇದೆ. ಇಂಥ ಟೈಮಲ್ಲಿ
ದೇಶದ ಅಖಂಡತೆ, ಏಕತೆ ಮತ್ತು ಸಮಗ್ರತೆಯನ್ನು ಕಾಯ್ಕೋಬೇಕಾದ್ರೆ ಪ್ರತಿಯೊಬ್ಬರೂ ಸಹ ಸೈನಿಕರಾಗಬೇಕು. ಎಲ್ಲರೂ ಪ್ರಾಣ ಕೊಡೋದು ಬೇಕಿಲ್ಲ, ಬರೀ ಬ್ಯಾಲೆಟ್ ಇದು ಮಾಡ್ತಾ ಗಡಿನಲ್ಲಿ ಸೈನಿಕರು ಪ್ರಾಣ ಕೊಡ್ತಾರೆ. ಅದಕ್ಕಿಂತ ಪವಿತ್ರವಾದ ಕೆಲಸ ಇದು. ನಾವೇನು ಓಟ್ ಹಾಕ್ತೀವಿ ಭಾಳ ವಿವೇಚನೆಯಿಂದ ಓಟ್ ಹಾಕೋಣ. ನಮ್ಮ ದೇಶದ ಏಕತೆ, ಅಖಂಡತೆ, ಸಮಗ್ರತೆ ಇದು ಅವಿಚ್ಛಿನ್ನವಾಗಿ ಉಳಿಬೇಕು. ಇದು ಸಮಗ್ರವಾಗಿ ಉಳಿಬೇಕು. ನಮ್ಮ ದೇಶ ಒಂದಾಗಿರಬೇಕು. ನಮ್ಮ ದೇಶ ಸ್ಟ್ರಾಂಗ್ ಆಗಿರಬೇಕು. ನಮ್ಮ ದೇಶ ಆರ್ಥಿಕವಾಗಿ ಮುಂದುವರಿಬೇಕು. ನಮ್ಮ ದೇಶದ ಸೈನಿಕರಿಗೆಲ್ಲ ಬುಲೆಟ್ ಪ್ರೂಫ್ ಜಾಕೆಟ್ ಇರಬೇಕು. ಪ್ರತಿಯೊಬ್ಬ ವಿದ್ಯಾವಂತರಿಗೂ ದುಡಿತಕ್ಕಂಥ ಕೆಲಸನ ಕೊಡ್ತಕ್ಕಂಥ ವಾತಾವರಣ ಸೃಷ್ಟಿಯಾಗಬೇಕು. ಇದನ್ನೆಲ್ಲ ಮಾಡೋಕ್ಕೆ ಪ್ರಯತ್ನ ಪಟ್ಟಿರೋರು, ಅದಕ್ಕೆ ಸೂಕ್ತವಾದ ವಾತಾವರಣ ನಿರ್ಮಾಣ ಮಾಡ್ತಿರೋರು ನರೇಂದ್ರ ಮೋದಿಯವರು. ಬನ್ನಿ ಎಲ್ಲರೂ BJPಗೆ ಓಟ್ ಹಾಕೋಣ ಅಂಥೇಳಿ ಇಂದಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.